ವಿಷ್ಣು ಮಹೇಶ್ವರ ಮೂರು ಮೂರ್ತಿ ಬೆಟ್ಟದಲ್ಲೇ ಕೆತ್ತಿರೋ ಅಂಥದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಅದನ್ನು ಇವತ್ತು ನೋಡಿ ಎಂಜಾಯ್ ಮಾಡ್ತೀವಿ ಡೈರೆಕ್ಟಾಗಿ. ಸೊ ನೀವು ಕೂಡ ಬಂದು ಡೈರೆಕ್ಟಾಗಿ ಎಂಜಾಯ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ವಾಟರ್ ಫಾಲ್ಸು. ಸೊ ಮಾರ್ನಿಂಗಿಂದ ನೈಟ್ವರೆಗೂ ಇರುತ್ತೆ, ಅಂದರೆ ಮಧ್ಯದಲ್ಲಿ ಆಫ್ ಮಾಡ್ತಾರೆ. ಬಟ್ ಇಲ್ಲಿ ಚೆನ್ನಾಗಿದೆ, ಹನುಮಾನು ಮತ್ತು ಗರುಡ ಸಖತ್ತಾಗಿದೆ. ಮರ ಕವರ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಇದು ಇದೆಲ್ಲ ಗರುಡ ಕಾಣಿಸ್ತಿತ್ತು. ರಾಗಿಗುಡ್ಡ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಇವತ್ತು. ಇಲ್ಲಿ ಅದೇ ಚಪ್ಪಲಿ ಬಿಡು ಹಾಕಮ್ಮ. ಫಸ್ಟು ಚಪ್ಪಲಿಗೆಲ್ಲ ಬಿಟ್ಬಿಟ್ಟು ನಾವು ಅಲ್ಲಿ ಕೊಟ್ಟು ಅವ್ರ ಹತ್ರ ಟೋಕನ್ ನಂಬರ್ ಕೊಡ್ತೀಯ ನೀನು ಇವತ್ತು? ಓಕೆ, ಟೋಕನ್ ನಂಬರ್ ಎಲ್ಲ ಕೊಡ್ತಾರೆ, ನಿಲ್ಸ್ಕೊಂಡು ನಾವು ಇಟ್ಕೊಂಡು ಹೋಗಬೇಕು. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗಬೇಕಾದ್ರೆ ನಾವು ಟೋಕನ್ನ ತೋರಿಸಿದ್ರೆ ಅವ್ರನ್ನ 64 ನೀನು ಇಲ್ಲೇ ಬೀಳ್ಸ್ಕೊಂಡು ಬನ್ನಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ವಾಟರ್ ಫಾಲ್ಸು. ಸೊ ಮಾರ್ನಿಂಗಿಂದ ನೈಟ್ವರೆಗೂ ಇರುತ್ತೆ, ಅಂದರೆ ಮಧ್ಯದಲ್ಲಿ ಆಫ್ ಮಾಡ್ತಾರೆ. ಬಟ್ ಇಲ್ಲಿ ಚೆನ್ನಾಗಿದೆ, ಹನುಮಾನು ಮತ್ತು ಗರುಡ ಸಖತ್ತಾಗಿದೆ. ಮರ ಕವರ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಇದು ಇದೆಲ್ಲ ಗರುಡ ಕಾಣಿಸ್ತಿತ್ತು. ಗರುಡ ಇದೆ ನೋಡ್ಬೋದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದೀಪರಾಯ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಕೆಂಡ್ ಸ್ಪೆಷಲ್ ವಿತ್ ಅಧೋಕ್ಷಜ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಂದಿರೋದು ರಾಗಿಗುಡ್ಡ ದೇವಸ್ಥಾನಕ್ಕೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮ ರಾಗಿಗುಡ್ಡ ದೇವಸ್ಥಾನದಲ್ಲಿ ಜನಸಾಗರ ನೀವು ನೋಡ್ಬೋದು. ಸೊ ಕ್ಯೂಲ್ಲಿ ಹೋಗ್ತಿದ್ದಾರೆ, ಗೇಟಿಂದ ಹಿಡಿದು ನೀವು ಮೇಲೊಳಗೂ ಕೂಡ ನೋಡ್ಬೋದು ಜನ ಎಷ್ಟು ಜನ ಕ್ಯೂಲ್ಲಿ ಹೋಗ್ತಿದ್ದಾರೆ ಅಂತ. ಮತ್ತು ಇಲ್ಲಿ ಲೈನಲ್ಲಿ ಹೋಗೋಕ್ಕೆ ನಾವು ಪೇಷನ್ಸಿಂದ ಹೋಗಬೇಕಾಗತ್ತೆ, ಯಾಕಂದರೆ ರಶಲ್ಲಿ ಜನರಾಟಗಳೆಲ್ಲ ತಪ್ಪಿಸ್ಬೋದು. ಮತ್ತು ನಾವು ದೇವ್ರನ್ನ ನೆನೆಸ್ಕೊಳ್ತಾ ಹೋಗ್ಬೋದು, ದೇವ್ರ ಶ್ಲೋಕಗಳನ್ನ ಹೇಳ್ಕೊಳ್ತಾ ಹೋಗ್ಬೋದು, ದೇವ್ರ ಆರಾಧನೆನ ನಾವು ಈ ಲೈನಲ್ಲೂ ಕೂಡ ಮಾಡ್ಕೊಳ್ತಾ ಹೋಗ್ಬೋದು. ಯಾಕಂದರೆ ದೇವ್ರ ಮುಂದೆ ನಿಂತನೇ ನಾವು ಮಾತಾಡಬೇಕು, ದೇವ್ರ ಮುಂದೆ ನಿಂತನೇ ದೇವ್ರ ಆರಾಧನೆ ಮಾಡಬೇಕು ಅಂತೆಲ್ಲ ಏನಿಲ್ಲ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ದೇವ್ರ ಆರಾಧನೆ ಅನ್ನೋದು ಇಂಪಾರ್ಟೆಂಟ್. ನಾವು ಎಲ್ಲಿ ಮನಸ್ಸಲ್ಲಿ ಎಲ್ಲೇ ಹೇಳಿದ್ರು ಅದು ದೇವರಿಗೆ ಸಲ್ಲುತ್ತೆ. ಸೊ ಇಷ್ಟನ್ನ ಹೇಳ್ತಾ ನಾವು ಲೈನಲ್ಲಿ ಬೇಜಾರು ಮಾಡ್ಕೊಂಡು ಹೋಗಿದ್ರೆ ದೇವ್ರ ನೆನೆಸ್ಕೊಳ್ತಾ ಹೋಗ್ಬೋದು ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ನಾನು ಕೂಡ ಹಾಗೆ ಮಾಡೋದು. ಇಲ್ಲಿ ನಾವು ತೆಂಗಿನಕಾಯಿನ ಹೊಡೆಯೋ ಸ್ಥಳನೂ ಇಟ್ಟಿದ್ದಾರೆ ನೋಡಿ, ಎಂಟ್ರೆನ್ಸ್ ಕಡೆ ಮೆಟ್ಲ ಹತ್ರ ಆದಮೇಲೆ. ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಏ ಅಮ್ಮ ಎಲ್ಲ ಅರ್ಜೆಂಟಲ್ಲಿ ಇರ್ತೀನಿ, ನಿಂದ ದಯವಿಟ್ಟು ನ್ಯಾಯಾಗ ಹೋಗು. ಕುತ್ಕೊಳ್ಳುವಂತೆ ನಡಿ ಮಗ. ಹೌದಾ? ನೋಡಿ ಬೆಟ್ಟದ ಮೇಲೆ ದೇವಸ್ಥಾನ ಅದು, ಹಂಗೆಲ್ಲ ಮಾಡಬೇಡ ನಡಿಮ. ಸ್ಟಾಪ್ ಆಗಬೇಡ ಮಗನೇ, ನಡಿ ನೀನು. ಬರ್ತಿರ್ತೀವಿ ಹಂಗೆ ನಿಂತ್ಕೊಬಿಡ್ತೀವಿ, ಹಂಗೆ ಎಡುಕ್ತೀವಿ ನೋಡೋದು ನಾವು. ನಡಿ ನೀನು ಸುಮ್ಮನೆ. ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ. ಓಕೆ, ಇವಾಗ ಹನುಮಾನ್ ದರ್ಶನ ಆಯಿತು, ಶಿವಲಿಂಗನ ದರ್ಶನ ಆಯಿತು, ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಸ್ವಾಮಿ ದರ್ಶನ ಆಯಿತು. ಸೊ ಇನ್ನೇನು ದರ್ಶನ ಆಯಿತು ಅಧೋಕ್ಷಜ? ಸೊ ಎಲ್ಲ ದೇವ್ರ ದರ್ಶನ ಕೂಡ ಆಯಿತು. ಸೊ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಕ್ತು. ಸೊ ನಮ್ಗೆ ಗೊತ್ತಿರೋರನ್ನು ಕೂಡ ಭೇಟಿಯಾಗಿ ಮಾತಾಡ್ಸ್ಕೊಂಡು ಬಂದ್ವಿ. ಅವರೊಂದಷ್ಟು ಜ್ಞಾನ ಕೊಟ್ಟರು. ಸೊ ಹಿರಿಯರು ಅವರು ಹೀಗಿತ್ತು ಇವತ್ತಿನ ನಮ್ಮ ದಿನ ರಾಗಿಗುಡ್ಡ ದೇವಸ್ಥಾನದಲ್ಲಿ ಅಂತಲೇ ಹೇಳ್ಬೋದು. ಸೊ ಏನಕ್ಕೆ ಇವತ್ತು ರಾಗಿಗುಡ್ಡ ದೇವಸ್ಥಾನಕ್ಕೆ ಬಂದಿರೋದು? ಶನಿವಾರ ಒಂದು ಕರೆಕ್ಟು. ಇನ್ನೊಂದೇನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕಂತಂದರೆ 9K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನನ್ನ ಹತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇನ್ನೇನಿದೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ರಾಗಿಗುಡ್ಡ ದೇವಸ್ಥಾನದಲ್ಲಿ ನಮಗೆ ಒಳ್ಳೆ ಪ್ರಸಾದ ಸಿಕ್ಕಿದೆ. ಅನ್ನ, ಸಾಂಬಾರು, ಚಟ್ನಿ ಮತ್ತು ಪಾಯಸ, ನೆಕ್ಸ್ಟ್ ಮೊಸರನ್ನ ಕೂಡ ಇದೆ. ಇದಾದ್ಮೇಲೆ ಮೊಸರನ್ನ ಕೂಡ ನಾವು ಹಾಕ್ಸ್ಕೊತೀವಿ. ಸೊ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಯಾವತ್ತೂ ಬೇಡ ಅಂತ ಹೇಳಬಾರ್ದು. ಸೊ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡೇ ಹೋಗಬೇಕು, ತುಂಬಾ ಒಳ್ಳೆಯದಾಗುತ್ತೆ. ಸೊ ಇಲ್ಲಿ ನೋಡಿ, ರಾಗಿಗುಡ್ಡ ದೇವಸ್ಥಾನದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಮೂರ್ತಿ ಬೆಟ್ಟದಲ್ಲೇ ಕೆತ್ತಿರೋ ಅಂಥದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಅದನ್ನು ನಾವು ನೋಡಿ ಎಂಜಾಯ್ ಮಾಡ್ತೀವಿ ಡೈರೆಕ್ಟಾಗಿ. ಸೊ ನೀವು ಕೂಡ ಬಂದು ಡೈರೆಕ್ಟಾಗಿ ಎಂಜಾಯ್ ಮಾಡ್ಬೋದು. ಸೊ ಬ್ಯೂಟಿಫುಲ್, ವೆರಿ ನೈಸ್. ಅಷ್ಟು ನೀಟಾಗಿ ತಿಳ್ದ ಹಾಗಿದೆ. ಸೊ ವೆರಿ ನೈಸ್. ಸೊ ರಾಗಿಗುಡ್ಡ ದೇವಸ್ಥಾನಕ್ಕೆ ಬರೋದಕ್ಕೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಾದರೂ ವಿಶೇಷತೆ ಇದ್ದೇ ಇರಬೇಕು ರಾಗಿಗುಡ್ಡ ದೇವಸ್ಥಾನಕ್ಕೆ ಬರೋಕ್ಕೆ ಅಂತ ಏನೂ ಇಲ್ಲ. ಸೊ ಬಟ್ ನಾವು ಬಂದಿರೋದು ಆಗಲೇ ಹೇಳ್ದ ಹಾಗೆ 9K ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿಗೆ. ಆ ಭಗವಂತನ ಆಶೀರ್ವಾದ ಇನ್ನೂ ಸಾಕಷ್ಟು ಹೆಚ್ಚಿನಷ್ಟು ನಮ್ಮ ಮೇಲೆ ಇರಲಿ, ನಮ್ಮ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ. ಮತ್ತು ಮನಸ್ಸು ಯಾವಾಗಲೂ ಅಷ್ಟೇ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ನಮ್ಮದು. ಅದೆಲ್ಲ ಹತೋಟಿಗೆ ಇಟ್ಕೊಳ್ಳೋಣ ಅಂತ ಅದು ಒಂದು ಕಾರಣ ಅಂತ ಹೇಳ್ಬೋದು. ಸೊ ಮತ್ತು ಸಾಕಷ್ಟು ಪಾಸಿಟಿವಿಟಿನ ಮನೆಗೆ ನಾವು ತೊಗೊಂಡು ಹೋದಾಗ ನಮ್ಮೊಟ್ಟಿಗೆ ನಮ್ಮ ಮನೇಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ. ಸೊ ಅಧೋಕ್ಷಜ, ನೀನು ಎಷ್ಟನೇ ಸತಿ ಇಲ್ಲಿ ಬಂದಿದ್ಯಾ? ನಿಂಗೆ ಹಿಂಗೆ ನೆನಪಿದೆ ಇಲ್ಲಿ ಬಂದಿರೋದು? ಹೌ ಮೆನಿ ಟೈಮ್ಸ್ ಅಂತ ಹೇಳ್ಬೋದು? 6 times. 6 times ಬಂದಿದ್ದಾನೆ ಅಧೋಕ್ಷಜ. ಎವ್ರಿ ಇಯರ್ ಬಂದು. ಓಕೆ, ಕರ್ಕೊಂಬಂದಾಗೆಲ್ಲ ಬಂದಿದ್ದಾನೆ ಅಂತ ಹೇಳ್ಬೋದು. ಬಟ್ ಇವನ್ಕಿಂತ ಜಾಸ್ತಿ ಸಮಯಲ್ಲಿ ನಾವು ಬಂದಿದ್ದೀವಿ. ಇಯರ್ಲಿ ಒಂದ್ಸಲ, ಇಯರ್ಲಿ ಟ್ವೈಸ್. ಹಾಂ, ಸೊ ಸರಿ, ಇಲ್ಲೆಲ್ಲ ಹೋಗೋಣ ಬಾ. ಹಾಗೆ ಹೇಳು. ನಾವು 6 times. ಮಳೆ ಕೂಡ ಬೀಳ್ತಾ ಇದೆ. 10. ಸೊ ನಾನು 10 times ಬಂದಿದ್ದೀನಿ. 10 times ಬಂದಿದ್ದಾನೆ ಅಂತ ಅಧೋಕ್ಷಜ. 10 times ಬಂದಿದ್ದ. ನನಗೆ ಏನು ಅನಿಸ್ತು? ಏನು ಸ್ಪೆಷಾಲಿಟಿ ಇಲ್ಲಿ ನೀನು ನೋಟಿಸ್ ಮಾಡಿದೆ? ನಾನು ಇದನ್ನು ಯಾವತ್ತೂ ನೋಡಿಲ್ಲ, ಬಟ್ ನಾನು ಟೆಂಪಲ್ ಎಲ್ಲ ನೋಡಿದ್ದೀನಲ್ಲ, ಕಾರ್ನಿಗೆಲ್ಲ ನೋಡಿದ್ದೀನ, ಮತ್ತೆ ಅನ್ನದಾನ ಇದೆಯಲ್ಲ ಅಲ್ಲೆಲ್ಲ ಹೋಗಿದೆ. ಅನ್ನದಾನ ಅನ್ನೋದು ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಂದು ದೇಶದಲ್ಲಿ ಇರುತ್ತೆ. ನಾವು ಕೂಡ ಅನ್ನದಾನಕ್ಕೆ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಅನ್ನದಾನ ಅಂತ ಬೇರೆಯವ್ರಿಗೆ ಕೊಟ್ಟಾಗ ತುಂಬಾ ಒಳ್ಳೇದಂತ ಹೇಳ್ಬೋದು. ನಾನಿಲ್ಲಿ ಏನಂತ ಕೇಳ್ಕೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಲೋಟದಲ್ಲಿ ಅಕ್ಕಿ ಕೊಡ್ತಾರೆ. ಅದ್ರ ಮೇಲೆ ನಾವು ಕೈ ಇಟ್ಬಿಟ್ಟು ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಅನ್ನದ ತೊಂದರೆ ಯಾವತ್ತೂ ಬರಬಾರ್ದು. ಮತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ತಲೆಮಾರ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಬೇಡ್ಕೊಂಡೆ ತಾನೆ ತಲೆಮಾರಿಗೆ ಕಾಯುತ್ತೆ, ಅಥವಾ ನಾನೀಗೇನು ಒಳ್ಳೇದು ಮಾಡ್ತೀನಿ ಅದು ನಮ್ಮ ತಲೆಮಾರುಗಳಿಗೆ ಅದು ಕಾಯ್ತಾ ಹೋಗುತ್ತೆ. ಅದೊಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಅಕ್ಕಿ ಮೇಲೆ ಕೈ ಇಟ್ಬಿಟ್ಟು ನನ್ನ ಕುಟುಂಬಸ್ಥರಿಗೂ ಅನ್ನದ ಮೇಲೆ ಯಾವುದೇ ರೀತಿಯಾದ ದುರಹಂಕಾರ ಬರಬಾರ್ದು. ಅವರು ಕೂಡ ಅಂದರೆ ನನ್ನ ಮಗ ಆಗಿರ್ಬೋದು, ಅವ್ರ ಮಕ್ಕಳು, ಮರಿ ಮಕ್ಕಳು, ಈ ಥರ ನಾನು ಲಾಂಗ್ ಟೈಮ್ಗೋಸ್ಕರ ಇವತ್ತು ಬೇಡ್ಕೊಂಡಿದ್ದು. ಸೊ ಯಾರಿಗೂ ಅನ್ನದ ಮೇಲೆ ದುರಹಂಕಾರ ಬರಬಾರ್ದು. ಮತ್ತು ನಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ಹೀಗೆ ಸದಾ ಅನ್ನದಾನನ ಮಾಡ್ತಾ ಇರಲಿ. ಮತ್ತು ಎಲ್ಲೆಲ್ಲ ಅನ್ನದಾನ ಇರುತ್ತೆ ಅಲ್ಲೆಲ್ಲ ನಾವು ತಿನ್ನಬೇಕು ಕೂಡ, ಊಟ ನಾವು ಸೇವಿಸಬೇಕು ಅನ್ನೋದಕ್ಕೆ ನಾನು ಕೇಳಿಕೊಂಡೆ. ಸೊ ಅನ್ನಪೂರ್ಣೇಶ್ವರಿಗೆ ಅದೇ ಕೇಳ್ಕೊಂಡಿದ್ದು. ಎಲ್ಲರಿಗೂ ದವಸ ಧಾನ್ಯ ಕೊರತೆ ಇಲ್ದಿರೋ ಹಾಗೆ ಹೊಟ್ಟೆ ತುಂಬ ಊಟನ ಕೊಡು ತಾಯಿ ಅಂತ ಕೇಳಿಕೊಂಡೆ. ನಾವು ಅಷ್ಟೆಲ್ಲ ಹೊಟ್ಟೆ ತುಂಬ ಊಟ ತಿನ್ನಬೇಕು, ನಮ್ಮ ಸುತ್ತಮುತ್ತ ಇರೋ ಜನರು. ಸೊ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಕೊಡಮ್ಮ, ಮತ್ತು ನಮಗೆ ಕೊಡೋವಂಥ ಶಕ್ತಿನೂ ಕೂಡ ಕೊಡಮ್ಮ ಅಂತ ನಾನು ಕೇಳಿಕೊಂಡು ಅಕ್ಕಿ ಮೇಲೆ ಕೈ ಇಟ್ಟು ಕೇಳಿಕೊಂಡು ನಾನು ಆ ತಾಯಿ ಪಾದಕ್ಕೆ
ಅಕ್ಕಿನ ಸಮರ್ಪಣೆ ಮಾಡಿದೆ ಇವತ್ತು. ಸೊ ಸಿಕ್ಕಾಬಟ್ಟೆ ಹೊಸದು ನಾನು ಕೂಡ ನನ್ನ ಲೈಫಲ್ಲಿ ಎಲ್ಲ ಕಲಿತಾ ಹೋಗ್ತಾ ಇದ್ದೀನಿ. ನಂದು ಏನು ಸ್ಪೆಷಾಲಿಟಿ ನನಗೆ ಅನ್ಸುತ್ತೆ ಯಾವಾಗಲೂ ಅಂತಂದರೆ, ಈಚ್ ಟೈಮ್ ನಾನು ಯೋಚನೆ ಮಾಡಿದಾಗ ಏನಾದರೂ ಒಂದು ಹೊಸದು ಕಲಿತಾ ಮಾಡ್ತಾ ಹೋಗ್ತಿರ್ತೀನಿ. ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಏನು ಹೊಸದು ಕಲಿತಿರ್ತೀನಿ ಅದನ್ನು ಮರ್ತು ಬಿಡಲ್ಲ, ನಾನು ಅದನ್ನು ಕಂಟಿನ್ಯೂ ಕೂಡ ಮಾಡ್ತಾ ಹೋಗ್ತಿರ್ತೀನಿ, ಮಾಡ್ತಾ ಹೋಗಬೇಕು ಕೂಡ. ನಾವು ಏನು ಕಲಿತೀವಿ ಅದನ್ನು ಯಾವತ್ತೂ ಮರಿಬಾರ್ದು. ಅದು ಏನು ಕೆಟ್ಟದ್ದು ಕಲಿತೀವಿ ಅಥವಾ ಕಲಿಯಕ್ಕೆ ಹೋಗ್ತೀವಿ ಅದಕ್ಕೆ ಮುಂದೆ ಹೋಗ್ಲೂಬಾರ್ದು. ಅದು ಅಕಸ್ಮಾತ್ ಕಲ್ತಿರೋ ಅದನ್ನು ಅಲ್ಲೇ ಬಿಟ್ಟು ಮರ್ತು ಹೋಗಬೇಕು. ಅದೇ ಒಳ್ಳೇದು ಯಾವತ್ತೂ ಕೂಡ ಮರಿಬಾರ್ದು. ಕನಸಲ್ಲೂ ಕೂಡ ಯಾರು ಎದ್ದು ಕೇಳಿದ್ರೆ ಹೇಳಬೇಕು, ಹಾಗಿರಬೇಕು ನಮ್ಮ ಒಳ್ಳೆತನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲೊಂದು ಮಂಟಪ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ದೀಪರಾಯ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಅಂತ ಕೂಗ್ತಾ ಇದ್ದೀನಿ ನಾನಿಲ್ಲಿ. ಸೊ ಹೇಗೆ ಬರ್ತಿದೆ ಗೊತ್ತಿಲ್ಲ, ಬಟ್ ಎಕ್ಕೋ ಹೊಡಿತಾ ಇದೆ. ರಿಪೀಟ್ ಎಕ್ಕೋ ಅಲ್ಲ, ಒಂದು ಸೌಂಡ್ ಚೆನ್ನಾಗಿದೆ ಅನಿಸ್ತಾ ಇದೆ ಅಂತ ಹೇಳ್ಬೋದು. ಓಕೆ ಫೈನ್, ಐ ಆಮ್ ಎಂಜಾಯಿಂಗ್ ಇಲ್ಲಿ. ಸೊ ರಾಯಗಢ ದೇವಸ್ಥಾನಕ್ಕೆ ಯಾರೆಲ್ಲ ಬರ್ತೀರಾ, ಎಲ್ಲ ಕಡೆ ಸಾಕಾಗಿ ಏನೇನಿದೆ ಒಳಗಡೆ ಎಲ್ಲ ಕಡೆ ಹೋಗಿ ಓಡಾಡಿ ತುಂಬ ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ವಾತಾವರಣನೂ ಹಾಗೆ ಇದೆ. ಮರ ಗಿಡ ಗಾಳಿ ತುಂಬಾ ನ್ಯಾಚುರಲ್ ಆಗಿದೆ. ಎಲ್ಲೂ ನಮ್ಮ ಮನೆ ಹತ್ತಿರ ಸುತ್ತಮುತ್ತ ಎಲ್ಲೂ ಈ ಥರ ಎಲ್ಲ ಸಿಗ್ತಾ ಇಲ್ಲ ಇವಾಗ. ಆವಾಗವಾಗ ಇಲ್ಲಿ ಬಂದು ಆ ನ್ಯಾಚುರಲ್ ಫೀಲು, ಆ ನ್ಯಾಚುರಲ್ ಗಾಳಿ ಬೆಳಕು ನಾವು ಸವಿದಾಗ ನಾವು ಆರೋಗ್ಯವಾಗಿರ್ತೀವಿ. ನಮ್ಮ ಪಂಚೇಂದ್ರಿಯಗಳು ಅಲರ್ಟ್ ಆಗ್ತವೆ ಅಂತ ಹೇಳ್ಬೋದು. ಇನ್ನೊಂದಷ್ಟು ನಮ್ಮ ಜೀವನದಲ್ಲಿ ಎಕ್ಸ್ಟ್ರಾ ಮೋಟಿವೇಶನ್ ಆಗಿರ್ಬೋದು, ಎಕ್ಸ್ಟ್ರಾ ಎನರ್ಜಿ ಸ್ಟ್ರೆಂತ್ ಎಲ್ಲನೂ ಕೊಡುತ್ತೆ. ಕೊಡೋದನ್ನ ಎಲ್ಲ ಅಲ್ಲಿ ಮಾತುಗಳೇ ಕೊಡ್ತಾರ. ಅವಳಿಗೆ ಇಷ್ಟ, ಅವಳು ಖುಷಿ ಪಡ್ತಾಳೆ ನಮ್ಮಮ್ಮ ಅಂತ ಹೇಳ್ತೀನಿ. ಇಲ್ಲೇ ಹಾಕೊಳ್ಳೋಣ, ಅಲ್ಲೋಗೋಣ ಇನ್ನು ಮುಂದಕ್ಕೆ. ಇಲ್ಲೇ ಹಾಕು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೀಗಿತ್ತು. ರಾಯಿಗುಡ ದೇವಸ್ಥಾನಕ್ಕೆ ಬಂದಿದ್ದೆ ನಾನು. ಸೊ ಒನ್ ಆಫ್ ಮೈ ಫೇವ್ರೆಟ್ ದೇವಸ್ಥಾನ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ನಾನು ಬರ್ತಿರೋ ದೇವಸ್ಥಾನ ಬಂದು ರಾಗಿಗುಡ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ಗಂಡನ ಮನೆಗೂ ಹತ್ತಿರ ಅಂತಲೇ ಹೇಳ್ಬೋದು. ನಾನು ಇವತ್ತು ನನ್ನ 9K ಸಬ್ಸ್ಕ್ರಿಪ್ಷನ್ಸ್ ಸೆಲೆಬ್ರೇಷನ್ನ ನಾನು ರಾಯಗಢ ದೇವಸ್ಥಾನದಲ್ಲಿ ಮಾಡಿದ್ದೀನಿ. ಸೊ ರಾಯಗಢ ದೇವಸ್ಥಾನದಲ್ಲಿ ಹನುಮಂತನ ಅಂದರೆ ಹನುಮಾನ್ ಆಶೀರ್ವಾದ ತೊಗೊಳ್ತಾ ಇನ್ನೂ ಸಕ್ಸಸ್ ಆಗಲಿ ನಮ್ಮ ಯೂಟ್ಯೂಬ್ ಚಾನಲ್ಲು. ಸೊ ನನ್ನ ವ್ಯೂವರ್ಸ್ಗಾಗಿರಲಿ ಅಥವಾ ಸಬ್ಸ್ಕ್ರೈಬರ್ಸ್ ಯಾರೇನು ಮಾಡಿದ್ರು ಅವರಿಗೆ ಮತ್ತು ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ನಾನು ಇಲ್ಲಿ ಕೇಳ್ಕೊಂಡೆ ದೇವ್ರ ಹತ್ರ. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರಾಯ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.